ನಮಸ್ತೆ, ಗುಡ್ ಮಾರ್ನಿಂಗ್. ಅಂದರೆ ಬೆಳಬೆಳಿಗ್ಗೆನ 5 ಗಂಟೆಗೆ ಎದ್ದು ಹೋಗ್ತಾ ಇರೋದ್ರಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಾವು ಬಸ್ಸಲ್ಲಿ ಈ ರೀತಿ ಲೈನ್ ಎಲ್ಲ ಹಾಕಿದ್ರು. ಅಂದರೆ 80% ಆರೋಗ್ಯ ಹಾಳಾಗೋದಕ್ಕೆ ಕಾಫಿ ಟೀನೇ ಕಾರಣ. ಹಾಗೆ ಕೆಲವೊಂದು ಒಂದೊಂದು ಒಳ್ಳೆ ಲೈನ್ಗಳನ್ನೆಲ್ಲ ಬರೆದಿದ್ರು. ನನಗಂತೂ ಇದರಲ್ಲಿ ಒಂಥರ ತುಂಬ ಖುಷಿಯಾಗಿತ್ತು. ಈ ಥರ ಒಳ್ಳೊಳ್ಳೆ ಲೈನೆಲ್ಲ ಉದ್ದಕ್ಕೂ ಬರೆದಿದ್ರು. ಸೊ ಅದು ವೀಡಿಯೋ ಮಾಡಿಲ್ಲ. ಮತ್ತು ನಾವು ಅಲ್ಲಿಂದ ಬಿಡದಿಗೆ ಬಂದ್ವಿ. ಬಿಡದಿಗೆ ಬರೋಷ್ಟರಲ್ಲಿ 9 ಗಂಟೆ ಆಗೋಗಿತ್ತು. ಅಂದರೆ ನಮ್ಮ ಏರಿಯಾದಿಂದ ಈ ಏರಿಯಾಕ್ಕೆ ಬರೋಷ್ಟರಲ್ಲಿ ಸುಮಾರು ಒಂದು 3 ಅವರ್, 2.5 ಅವರ್, 3 ಅವರ್ ಆಗೋಗಿತ್ತು. ಬಂದ ತಕ್ಷಣ ಎಲ್ಲರಿಗೂ ಹೊಟ್ಟೆ ಹಸಿತಾಯಿತ್ತು. ಸೊ ಮಕ್ಕಳು ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಸೊ ಅದರಿಂದ ಎಲ್ಲರೂ ಆವಾಗ ತಾನೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ವಿ. ಬಿಡದಿ ತಟ್ಟೆ ಇಡ್ಲಿ ಫೇಮಸ್ಸು. ಬಟ್ ನನಗಂತೂ ತಟ್ಟೆ ಇಡ್ಲಿ ಅಂತಂದರೆ ಫುಲ್ ಅಪೋಸಿಟು. ನನಗಂತೂ ಇಷ್ಟನೇ ಇಲ್ಲ ಅದು. ಇವನ್ ಉಪ್ಪಿಟ್ಟು ಬೇಕಾದರೆ ಕೊಟ್ಟರೆ ತಿಂದುಬಿಡ್ತೀನಿ. ತಟ್ಟೆ ಇಡ್ಲಿ ಅಂತೂ ನನ್ನ ಕೈಲಂತೂ ಆಗೋಲ್ಲ, ಅಷ್ಟು ಇಷ್ಟ ಇಲ್ಲ ನನಗೆ ಅದು. ಸೊ ತಿಂದುಬಿಟ್ಟು ನೆಕ್ಸ್ಟು ನಾವು ಹೊರಟ್ವಿ. ಸೊ ಇವಳು ನಮ್ಮ ಚಿನ್ನಮ್ಮ, ನೋಡ್ತಾ ಇರ್ಬೋದು. ನಾವು ಇವತ್ತು ಹೊರಟಿರೋದು ಅಂದರೆ ನೋಡಿ, ಇಲ್ಲಿ ಕಬ್ಬಾಳಮ್ಮನ ದರ್ಶನಕ್ಕೆ ಬಂದಿದ್ದೀವಿ, ತಾಯಿ ದೇವಸ್ಥಾನಕ್ಕೆ. ದರ್ಶನ ಎಲ್ಲ ಆಗಿ ನಾವೆಲ್ಲ ಬಂದು ಇಲ್ಲಿ ಇದೆಲ್ಲ ರೆಡಿ ಮಾಡ್ಕೊಂಡ್ವಿ. ಇಲ್ಲಿ ಹೇಗೆ ಅಂತಂದರೆ ಸ್ವಲ್ಪ ಜಾಗ ಅಥವಾ ಅಡುಗೆ ಮಾಡೋದಕ್ಕೆ ಚೌಟ್ರಿ ಈ ಥರ ರೂಮು ಆ ಥರ ಎಲ್ಲ ಸಿಗುತ್ತೆ. ಬಟ್ ನಾವು ಈ ರೀತಿ ಬಂದ್ವಿ ಹೊರಗಡೆ. ಈ ಜಾಗಕ್ಕೂ ಕೂಡ 200 ರೂಪಾಯಿ ಆ ಥರ ಅಂತ ಚಾರ್ಜ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ಬಂದಮೇಲೆ ನಾವು ಏನೇನು ಐಟಮ್ ಎಲ್ಲ ತಂದಿದ್ವಿ ಎಲ್ಲದನ್ನು ಒಂದು ಕಡೆ ಹಾಕ್ಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಗ್ಯಾಸ್ ಕೂಡ ಕೊಡ್ತಾರೆ. ಕೆ.ಜಿಗೆ ಇಷ್ಟು ಅನ್ನೋ ಥರ ರೇಟ್ ಫಿಕ್ಸ್ ಮಾಡಿ ಗ್ಯಾಸು ಮತ್ತು ಒಲೆ ಎಲ್ಲ ಕೊಡ್ತಾರೆ. ಹಾಗೆ ಅದನ್ನು ತೊಗೊಂಡು ಪಕ್ಕದಲ್ಲಿ 2 ಒಲೆನೂ ಕೂಡ ಹಸ್ಕೊಂಡ್ವಿ. ಯಾಕಂದರೆ ಅನ್ನ, ಸಾಂಬಾರು, ಮುದ್ದೆ, ಗೊಜ್ಜು ಎಲ್ಲ ಮಾಡಬೇಕಾಗಿರೋದ್ರಿಂದ ಬೇಗ ಆಗುತ್ತೆ ಅಂತ. ಇವರು ನನ್ನ ಸಿಸ್ಟರ್ಸು. ಸೊ ಇವಳು ಬೈತಾ ಇದ್ದಾಳೆ ವೀಡಿಯೋ ಮಾಡಬೇಡ ಅಂತ ಅಂದ್ಬಿಟ್ಟು. ಸೊ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ಮೆಮೊರಿ ಥರ ಅಷ್ಟೇ, ಇನ್ನೇನಿಲ್ಲ. ನಮಗೇನು ಒಂದು ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇಲ್ಲಿ ಹೋಗಿದ್ವಿ ಅನ್ನೋ ಮೆಮೊರಿ ಏನಾದರೂ ಒಂದು ಸೇವ್ ಬೇಕಲ್ಲ. ಸೊ ಅದಕ್ಕೋಸ್ಕರ ಒಂದು ಮೆಮೊರಿ ಥರ. ಸೊ ಇಲ್ಲಿ ಸಾಂಬಾರಿಗೆ ಇಟ್ಟಿದ್ದಾರೆ ಮತ್ತು ಗೊಜ್ಜಿಗೆ ಇಟ್ಟಿದ್ದಾರೆ. ಗೊಜ್ಜಿಗೆ ಚಿಕನೆಲ್ಲ ಆಲ್ರೆಡಿ ಎಲ್ಲನೂ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ಲು ನನ್ನ ತಂಗಿ. ಅದನ್ನೇ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇನ್ನೊಂದು ಸಾರಿ ಪಾತ್ರೆಗೆಲ್ಲ ಹಾಕ್ಕೊತಾ ಇದ್ದಾಳೆ. ಹಾಗೆ ಏನಂತಂದರೆ ನಾವು ಅಡುಗೆ ಸ್ಟಾರ್ಟ್ ಮಾಡಿದಾಗ ಮಧ್ಯಾಹ್ನ ಹೋಗಿತ್ತು. ನಮ್ಮ ಅಣ್ಣ ಅಂತೂ ಫುಲ್ಲು ಗರಮ್ ಆಗೋಗ್ಬಿಟ್ಟಿದ್ರು. ಎಷ್ಟೊತ್ತಾಗುತ್ತೆ ಅನ್ನೋ ಥರ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೊ ಹಾಗೆ ನೋಡೋಕೆ ಹೋದರೆ ಒಂದು 45 ಮಿನಿಟ್ಸಲ್ಲೇ ಅಡುಗೆ ಎಲ್ಲ ಆಗೋಯ್ತು. ಎಷ್ಟು ಬೇಗ ಆಗೋಯ್ತು ಅನ್ನೋ ಥರ ಅನ್ನಿಸ್ತು. ಅಂದರೆ ಗ್ಯಾಸ್ ಮೇಲೂ ಮಾಡಿದ್ರು ಮತ್ತು ಒಲೆಯಲ್ಲೂ ಮಾಡಿದ್ವಲ್ಲ. ಸೊ ಬೇಗ ಆಗೋಯ್ತು. ನನ್ನ ತಂಗಿ ಎಲ್ಲ ಮುದ್ದೆ ಕಟ್ಟಿ ಹಾಕ್ತಿದ್ದಾಳೆ ಆಗಲೇ. ಆ್ಯಂಡ್ ಇಲ್ಲಿ ಒಲೆ ಮೇಲಿತ್ತು ಸಾಂಬಾರು. ಸೊ ಗ್ಯಾಸ್ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಇನ್ನೊಂದು ಸರಿ ಕುದಿಯೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ. ಎಲ್ಲ ಆಗಿ ಒಂಥರ ಎಲ್ಲರೂ ಒಟ್ಟಿಗೆ ಈ ಥರ ಬಂದಾಗ ಏನೋ ಒಂಥರ ಖುಷಿ. ಈ ರೀತಿ ಒಂದು ದೇವ್ರ ದರ್ಶನದ ಜೊತೆಗೆ ಈ ಪೂಜೆ ಅನ್ನೋದೆಲ್ಲ ಒಂಥರ ಪಾಸಿಟಿವ್ ವೈಬು. ಹಾಗೆ ಇಲ್ಲಿ ಮನೆಯಿಂದನೇ ದೇವ್ರ ಫೋಟೋ ತಂದಿದ್ಲು ನನ್ನ ತಂಗಿ. ಅದಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ತಂಬಿಟ್ಟೆಲ್ಲ ಮನೇಲೇ ಮಾಡ್ಕೊಂಬಂದಿರೋದ್ರಿಂದ ತಂಬಿಟ್ಟು ಆರತಿ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ಆಮೇಲೆ ಊಟ ಸ್ಟಾರ್ಟ್ ಮಾಡಬೇಕಲ್ವ. ಸೊ ಅದಕ್ಕೆ ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಆ್ಯಕ್ಚುಲಿ ಏನಂತಂದರೆ ಊಟ ಮಾಡೋ ಇದರಲ್ಲಿ ನಾನು ವೀಡಿಯೋ ಮಾಡೋದನ್ನೇ ಮರ್ತೋಗಿದ್ದೆ. ಸೊ ಮುದ್ದೆ, ಸಾಂಬಾರು, ಅನ್ನ ಮತ್ತು ಗೊಜ್ಜು ಎಲ್ಲ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಏನೋ ಒಂಥರ ದೇವ್ರ ದರ್ಶನ ಜೊತೆಗೆ ಒಂಥರ ಔಟಿಂಗ್ ಥರ ಒನ್ ಡೇಗಾಯಿತು. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಟ್ವಿ ಎಲ್ಲರೂ. ಬಿಸಿಲಲ್ಲಿ ನನ್ನ ತಂಗಿ ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಸೊ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಸೊ ಇದೊಂದು ಮೆಮೊರಿ ಸೇವ್ ಅಷ್ಟೇ. ಥ್ಯಾಂಕ್ ಯು, ಬಾಯ್.